ರಾಜಸ್ಥಾನ್ ರಾಯಲ್ಸ್ ಮತ್ತು ಸಿ.ಎಸ್.ಕೆ ಪಂದ್ಯದಲ್ಲಿ ಸಂಜಯ್ ಮಂಜ್ರೇಕರ್ ಅವರು ಕಾಮೆಂಟ್ರಿಯನ್ನ ಮಾಡ್ತಾ ಹೇಳ್ತಾ ಇರ್ತಾರೆ. ರಾಹುಲ್ ದ್ರಾವಿಡ್ ಅವರು ವೀಲ್ ಚೇರ್ ಮೇಲೆ ಕೂತ್ಕೊಂಡು ಗ್ರೌಂಡ್ ಅನ್ನ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಅವರನ್ನು ನೋಡ್ಕೊಂಡು ಅವ್ರು ಹೇಳ್ತಾರೆ, ರಾಹುಲ್ ದ್ರಾವಿಡ್ ಅವರು ಏನಾದ್ರೂ ಒಂದು ಸಾರಿ ಕಮಿಟ್ಮೆಂಟ್ ಮಾಡಿದ್ರಪ್ಪ ಅಂತಂದ್ರೆ ಅವರು ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂತಹ ಸಂದರ್ಭದಲ್ಲಿ ಅವರ ಸಮೀಪಕ್ಕೆ ಕುಳಿತಿರ್ತಕ್ಕಂಥ ಅಂಬಟಿ ರಾಯುಡು ಅವರು ಇದಕ್ಕೆ ಮರು ಪ್ರಶ್ನೆನ ಅವರು ವಿಚಾರ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ, ವೀಲ್ ಚೇರು ಗ್ರೌಂಡ್ ಅಲ್ಲಿ ಅಲವ್ ಇದೆಯಾ ಅಂತ ತಿಳ್ಕೊಂಡು ಅವರ ವಿಚಾರ ಮಾಡತಕ್ಕಂಥ ದೃಷ್ಟಿಕೋನ ಯಾವ ರೀತಿಯಾಗಿದೆ ಅಂತ ತಿಳ್ಕೊಂಡು ಕೇಳ್ಬೋದು. ಅಲ್ಲಿ ಪಾಸಿಟಿವ್ ಅನ್ನ ಹುಡುಕಲಿಕ್ಕೆ ಹೋಗೋದಲ್ಲ, ಪ್ರತಿಯೊಂದು ವಿಚಾರದಲ್ಲಿ ಯಾವ ರೀತಿ ನೆಗೆಟಿವ್ ಸಿಗ್ತದೆ ಅದು ಕೇವಲ ಸಿ.ಎಸ್.ಕೆ ಪ್ಲೇಯರ್ ಮಾತ್ರ ಅವರಿಗೆ ಪಾಸಿಟಿವ್ ಕಾಣಿಸ್ತಾರೆ. ಸಿ.ಎಸ್.ಕೆ ಪ್ಲೇಯರ್ ಅನ್ನ ಬಿಟ್ಟು ಉಳಿದವರೆಲ್ಲರ ವಿರುದ್ಧವೂ ಕೂಡ ನೆಗೆಟಿವ್ ಮಾತಾಡ್ತಕ್ಕಂಥ ಈತನ ಮಾನಸಿಕ ಸಾಮರ್ಥ್ಯ ಎಷ್ಟು ಕೆಟ್ಟು ಹೋಗಿದೆ ಅಂತ ತಿಳ್ಕೊಂಡು ನಾವು ವಿಚಾರ ಮಾಡ್ಬೋದು.